ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಈ ರಾಜ್ಯದ ಅತ್ಯಂತ ಕಡು ಬಡವರನ್ನು ಹುಡುಕಿ ಅವರಿಗೆ ಉಪಯುಕ್ತವಾದಂಥ ಕಿಟ್ಗಳನ್ನು ವಿತರಿಸುವಂಥ ಸಮಾರಂಭವನ್ನು ಇಂದು ಗುಬ್ಬಿ ಹಾಗೂ CS ಪುರದಲ್ಲಿ ಹಮ್ಮಿಕೊಂಡಿದ್ದರು ಕಣ್ರಿ. ಹೌದು, ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಕಳಿಸಿರುವ ಈ ಕಿಟ್ಗಳನ್ನು ಅತ್ಯಂತ ಕಡು ಬಡವರಿಗೆ ಇಲ್ಲಿ ವಿತರಣೆ ಮಾಡಿದಂಥ ಸನ್ನಿವೇಶವನ್ನು ಇಂದು CS ಪುರ ಹಾಗೂ ಗುಬ್ಬಿಯಲ್ಲಿ ನಡೆಯಿತು ಕಣ್ರಿ. ಇದು ರಾಜ್ಯ ಸರ್ಕಾರ ಮಾಡುವಂಥ ಅತ್ಯುನ್ನತ ಕೆಲಸವನ್ನು ಧರ್ಮಸ್ಥಳ ಸಂಘ ಮಾಡುತ್ತಿದೆ ಎಂದರೆ ಇದು ಹೆಮ್ಮೆ ಪಡುವಂಥ ವಿಚಾರ ಕಣ್ರಿ. ಧರ್ಮಸ್ಥಳ ಸಂಘದಿಂದ ಅತ್ಯಂತ ಕಡು ಬಡವರನ್ನು ಇಲ್ಲಿ ಹುಡುಕಿ ಅವರಿಗೆ ಉಪಯುಕ್ತವಾದಂಥ ಕಿಟ್ಗಳನ್ನು ಇಲ್ಲಿ ವಿತರಣೆ ಮಾಡುತ್ತಿರುವುದನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸುತ್ತಿದ್ದೇವೆ. ಇದು ಅತ್ಯಂತ ಉಪಯುಕ್ತವಾದಂಥ ಧರ್ಮಸ್ಥಳದ ಈ ಕಾರ್ಯಕ್ಕೆ ಸಾರ್ವಜನಿಕರು ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಣ್ರಿ. ಧರ್ಮಸ್ಥಳದ ಈ ಕಾರ್ಯಕ್ಕೆ ಇಲ್ಲಿನ ಕಡು ಬಡವರು ಸಂತಸವನ್ನು ವ್ಯಕ್ತಪಡಿಸಿದಂಥ ಚಿತ್ರಣವನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಿ. ಪ್ರಿಯ ವೀಕ್ಷಕರೇ, ಏನಮ್ಮ ನಿಮ್ಮ ಹೆಸರು? ಹಾಂ, ಎಷ್ಟು ನಿಮ್ಗೆ ಏಜಮ್ಮ? ವಯಸ್ಸು ಎಷ್ಟು ನಿಮಗೆ? ಎಷ್ಟು ವರ್ಷ ಎಷ್ಟು ನಿಮಗೆ? ಹಾಂ, ಇರಲಿ ಬಿಡಿ. ಇದು ಧರ್ಮಸ್ಥಳ ಸಂಘದಿಂದ ನಿಮಗೆ ಇವೆಲ್ಲ ಕೊಟ್ಟಿದ್ದಾರೆ ಕಿಟ್ಟು. ಇದ್ರ ಬಗ್ಗೆ ನೀವು ಏನಂತೀರಾ? ಖುಷಿ ಆಗ್ತಿದೆ ನಿಮಗೆ? ಖುಷಿ. ಹಾಂ, ಏನಂತೀರಾ ಧರ್ಮಸ್ಥಳ ಸಂಘದವರಿಗೆ? ಅವರು ಶುಭಾಶಯ. ಹಾಂ, ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತು ಅಮ್ಮವರಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತೀರಾ? ಖುಷಿಯಾಗಿದೆ. ನೀವು ತುಂಬ ಬಡವರಿದ್ದೀರಾ, ನಿಮಗೆ ಈ ರೀತಿ ಧರ್ಮಸ್ಥಳದಿಂದ ಕೊಡ್ತಿರೋದು ನಿಮಗೆ ಸಂತೋಷ ಆಗಿದೆ. ಮಾಶಾಸನ ನಿಮಗೆ ಎಷ್ಟು ತಿಂಗಳಿಂದ ಬರ್ತಿದೆ? ಮಾಶಾಸನ ನಿಮಗೆ ಎಷ್ಟು ತಿಂಗಳಿಂದ ಬರ್ತಿದೆ ಅಮ್ಮ? ಮಾಶಾಸನ ನಿಮಗೆ ಎಷ್ಟು ತಿಂಗಳಿಂದ ಬರ್ತಾ ಇದೆ? ತಿಂಗಳ ಬರ್ತಾ ಇದೆಯಲ್ಲ, ಒಂದೊಂದು ಸಾವಿರ ಬರ್ತಾ ಇದೆ ತಿಂಗಳ. ಹಾಂ, ಖುಷಿಯಾಗಿದೆ ನಿಮಗೆ. ನಿಮ್ಮ ಬಡತನಕ್ಕೆ ಇದೊಂದು ನೆರವಾಗಿದೆ. ಓಕೆ, ಧನ್ಯವಾದಗಳಮ್ಮ. ಸರಿ, ಮಂಜುನಾಥಾಯ ನಮಃ. ಹಾಂ ಸರ್, ತಮ್ಮ ಹೆಸರು? GR ಶಿವಕುಮಾರ್ ಅಂತ ಹೇಳಿ, ಜನಜಾಗೃತಿ ಸಮಿತಿ ಸದಸ್ಯರು ಮತ್ತು ಈ ನಗರದ ನಾನು ಜನಪ್ರತಿನಿಧಿ GR ಶಿವಕುಮಾರ್ ಅಂತ ಹೇಳಿ. ಈ ಜನಜಾಗೃತಿ ಸಮಿತಿಯಲ್ಲಿ ನಾನು ಸುಮಾರು 4 ವರ್ಷಗಳಿಂದನೂ ಕೂಡ ಸಮಿತಿಯ ಸದಸ್ಯನಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಸುಮಾರು 113 ಜನಗಳಿಗೆ ಮಾಶಾಸನ ಕೊಡುವುದರ ಮೂಲಕ ಈ ಒಂದು ತಾಲೂಕಿನಲ್ಲಿ ಅಮ್ಮನವರ ಹೆಸರಿನಲ್ಲಿ ವಾತ್ಸಲ್ಯ ಎಂಬ ಕಿಟ್ಟನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಈ ಕಿಟ್ಟು ಇವತ್ತು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಈ ಕಿಟ್ನಲ್ಲಿದೆ. ಈ ಬಡತನದ ನಿವಾರಣೆಗಾಗಿ ಇದೊಂದು ಕಿಟ್ಟು ಬಹಳ ಅವರಿಗೆ ಅವಶ್ಯಕವಾಗಿ, ತುಂಬ ಸಂತೋಷವಾಗಿ ಅವರು ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಹೇಮಾವತಿ ಅಮ್ಮನವರು, ವೀರೇಂದ್ರ ಹೆಗ್ಗಡೆಯವರು ಮತ್ತು ಈ ಒಂದು ತಾಲೂಕಿನಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಯಂತಿ ಮೇಡಮ್ರವರು ಹಾಗೂ ಜನಜಾಗೃತಿ ಸಮಿತಿ ಸದಸ್ಯರು, ನನ್ನ ಆತ್ಮೀಯರು ಆದಂಥ SRA ಕಾಲೇಜಿನ ಪ್ರಾಚಾರ್ಯರಾದಂತಹ ನಮ್ಮ ಸತೀಶ್ ಸರ್ ಅವರು ಈ ಜೊತೆಯಲ್ಲಿದ್ದಾರೆ. ಮೇಲ್ವಿಚಾರಕರಾದಂತಹ ಕುಮಾರ್ ಅವರು ಇದ್ದಾರೆ. ಈ ಒಂದು ಜನಜಾಗೃತಿ ಸಮಿತಿಯಿಂದ 113 ಜನಗಳಿಗೂ ಕೂಡ ಬಂದಿರತಕ್ಕಂಥ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಈ ಒಂದು ಬಡ ಜನತೆಗೆ ನೀವು ಮಾಡಿರ್ತಕ್ಕಂಥ ಸಹಾಯ ಬಹಳ ಧನ್ಯವಾದಗಳು ನಿಮಗೆ. ಈ ಒಂದು ಬಡತನದಲ್ಲಿರ್ತಕ್ಕಂಥ ಇವರು ಬಹಳ ಸಂತೋಷದಿಂದ ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮಗೆ ನನ್ನ ಧನ್ಯವಾದಗಳು ಸರ್. ಇದು ಸರ್ಕಾರ ಮಾಡುವಂಥ ಕೆಲಸ ಇವತ್ತು ಧರ್ಮಸ್ಥಳ ಸಂಘ ಮಾಡ್ತಿದ್ದೇವೆ ಸರ್. ಇದು ಹೌದು, ಮಾಡಿದಂಥ ಕೆಲಸನ ಈ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ, ಈ ಗ್ರಾಮೀಣಾಭಿವೃದ್ಧಿಯಿಂದ ಇದು ಮಾಡ್ತಾ ಇದ್ದಾರೆ. ಸುಮಾರು 113 ಜನಗಳಿಗೆ ಈ ತಾಲೂಕಿನಲ್ಲಿ ಮಾಶಾಸನ ದೊರಕ್ತಾ ಇದೆ ಸರ್. ನೀವು 1,500 ದೊರಕ್ತಾ ಇದೆ ಸರ್. ನೀವು ಒಂದು ಜನಪ್ರತಿನಿಧಿಯಾಗಿ ನಿಮ್ಗೊಂದು ಮಾತು ಕೇಳ್ತೀನಿ. ಇವೆಲ್ಲ ಧರ್ಮಸ್ಥಳ ಸಂಘ ಮಾಡ್ತಿರೋದು ವೆಲ್ ಆ್ಯಂಡ್ ಗುಡ್, ಅದ್ರ ಬಗ್ಗೆ ನಮ್ಮದು ಅಪ್ರಿಷಿಯೇಟೆಡ್ ಇದೆ. ಬಟ್ ಇದನ್ನೆಲ್ಲ ಸರ್ಕಾರನೇ ಮಾಡ್ಬೋದಲ್ಲ ಸರ್? ಸರ್ಕಾರನೇ ಮಾಡ್ಬೋದು. ಸರ್ಕಾರನೂ ಕೂಡ ಇದನ್ನು ಎಚ್ಚೆತ್ಕೊಂಡು ಇದನ್ನು ಸರ್ಕಾರ ಕೂಡ ಮಾಡೋಕ್ಕೆ ಅವಕಾಶ ಇದೆ. ಸರ್ಕಾರನೂ ಕೂಡ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು. ಅಲ್ಲ, ನಾನು ನಿಮ್ಗೆ ಈ ಮಾತು ಕೇಳ್ತಿರೋದು ಯಾಕೆಂದರೆ ನೀವೊಬ್ಬರು ಜನಪ್ರತಿನಿಧಿಯಾಗಿದ್ದೀರಾ. ನಿಮಗೆ ಇದು ಸರ್ಕಾರನೇ ಮಾಡ್ಬೋದು, ಇದನ್ನೆಲ್ಲ ಗುರುತಿಸಿ ಕಡು ಬಡವರನ್ನು ಸರ್ಕಾರ ಗುರುತಿಸ್ಬೋದು. ಮಾಶಾಸನವನ್ನು 65 ವರ್ಷದ ಮೇಲ್ಪಟ್ಟವರಿಗೆ 1,200 ರೂಪಾಯಿ ಮಾಶಾಸನ ಕೊಡ್ತಾ ಇದ್ದಾರೆ. ಆ ಮಾಶಾಸನ ತಗೋಬೇಕಾದ್ರೆ ಬಹಳ ಹೋರಾಟ ಮಾಡಿ ತಗೊಂತಾರೆ, ಬಹಳ ಸರಿ ಅಲ್ದು ತಗೊಂತಾರೆ. ಆದರೆ ಇದು ಒಂದು ಸರಿ ನಮ್ಮ ಕ್ಷೇತ್ರ ಧರ್ಮಸ್ಥಳ ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ಅವರು ಒಂದು ಸರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಒಂದು ಭೇಟಿ ಕೊಟ್ಟಂಥ
ನಂತರದಲ್ಲೇ ಅವ್ರಿಗೆ ಮಾಶಾಸನ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಅವ್ರು ತೆಗೆದುಕೊಂತಾರೆ. ಆದರೆ ಸರ್ಕಾರ ತೆಗೆದುಕೋಬೇಕಾದ್ರೆ ತಹಶೀಲ್ದಾರರು ಮತ್ತು ಅವರ ಕೆಳಪಟ್ಟಿರ್ತಕ್ಕಂಥ RI VA ಎಲ್ಲರೂ ಕೂಡ ಸುಮಾರು 3-4 ತಿಂಗಳಾದರೂ ಆಗ್ಬೋದು. ಕೆಲವು ಎಷ್ಟೋ ಜನಕ್ಕೆ ದೊರಕೇ ಇಲ್ಲ ಇದುವರೆಗೂ, ಅಂಥ ಜನನೂ ಕೂಡ ಇದ್ದಾರೆ. ಅಂಥ ಜನಕ್ಕೆ ಈ ನಗರದಲ್ಲಿ ನಾನು ಸಾಕಷ್ಟು ಅವ್ರಿಗೆ ಕೊಡಿಸಿದ್ದೀನಿ ಅಂತೇಳಿ ನಾನು ಮನಸ್ಸಂತೋಷವಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, CN23 ನ್ಯೂಸ್ ಚಾನಲ್ನಿಂದ ತಮಗೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಅದು ಏನೇನಂತೇಳಿ ಹೇಳಿಕೊಡಿ. ಮೇಡಮ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಜಯಂತಿ. ಏನಾಗಿದೆ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುಬ್ಬಿ ತಾಲೂಕಿನ ಯೋಜನಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಹಾಂ ಮೇಡಮ್. ನಮ್ಮ ತಾಲೂಕಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ 113 ಮಂದಿಗೆ ನಾವು ಪ್ರತಿ ತಿಂಗಳು 1,000ರಂತೆ ಮಾಸಾಸನ ಕೊಡ್ತಿದ್ದೇವೆ. ಈ ಒಂದು ಮಾಸಾಸನ ಕೊಡುವ ಫಲಾನುಭವಿಗಳ ಒಂದು ಸಮೀಕ್ಷೆ ಮಾಡಿದಾಗ ಕೆಲವೊಂದು ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದುದನ್ನು ಗಮನಿಸಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ವಾತ್ಸಲ್ಯ ಕಿಟ್ಟನ್ನು ಇವತ್ತು ಕಳಿಸಿಕೊಟ್ಟಿದ್ದಾರೆ. ತಾಲೂಕಿನಾದ್ಯಂತ ಇವತ್ತು 34 ಮಂದಿಗೆ ನಾವು ವಾತ್ಸಲ್ಯ ಕಿಟ್ಟನ್ನು ಕೊಟ್ಟಿದ್ದೇವೆ. ಈ ಕಿಟ್ಟಿನಲ್ಲಿ ಚಾಪೆ, ತಲೆದಿಂಬಿನ ಕವರ್, 2 ಸೀರೆ, ಸಾರಿ ಸ್ಕರ್ಟ್, ಆನಂತರ ವಾತ್ಸಲ್ಯ ಮಿಕ್ಸ್, ಆನಂತರ ಅವರಿಗೆ ಅವಶ್ಯಕತೆ ಇರುವಂಥ ಕೆಲವು ಸಾಮಗ್ರಿಗಳನ್ನು ಇದರಲ್ಲಿಟ್ಟು ನಾವು ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೆ 34 ಮಾಸಾಸನ ಪಡೆಯುತ್ತಿರುವಂಥ ಫಲಾನುಭವಿಗಳಿಗೆ ನಾವು ವಾತ್ಸಲ್ಯ ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ. ಎಷ್ಟು ಟೈಮಿಂದ ಮಾಡ್ತೀರಿ ಮೇಡಮ್ ಇದು? ಎಷ್ಟು ವರ್ಷ? ನಿರಂತರವಾಗಿ ಇಲ್ಲಿ 14 ವರ್ಷಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಗುಬ್ಬಿ ತಾಲೂಕಲ್ಲಿ ಕೆಲಸ ಮಾಡ್ತಿದೆ. ಪ್ರಸ್ತುತ 3 ವರ್ಷಗಳಿಂದ ಅಮ್ಮನವರು ಈ ಒಂದು ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ವಾತ್ಸಲ್ಯ ಕಿಟ್ಟನ್ನು ಕೂಡ ನಾವು ಕಳೆದ 3 ವರ್ಷದ ಹಿಂದೆ ಕೊಟ್ಟಿದ್ದೇವೆ. ಪ್ರಸ್ತುತ ಈಗ 34 ಫಲಾನುಭವಿಗಳಿಗೆ ಪ್ರಸ್ತುತ ವರ್ಷದಲ್ಲಿ ಕೊಡ್ತಾ ಇದ್ದೇವೆ. ಓಕೆ ಮೇಡಮ್, ಥ್ಯಾಂಕ್ ಯು. ಧರ್ಮಸ್ಥಳ ಕಡೆಯಿಂದ ನಮ್ಗೆ ಉಪಕಾರ ಆಗಿದೆ. ಆದ್ದರಿಂದ ಅವರು 1,000 ಆಗ್ತಾವ್ರೆ. 1,000 ತಿಂಗಳಿಗೆ 1,000 ಕೊಡ್ತಾವ್ರೆ 2 ವರ್ಷದಿಂದ. ಅಲ್ಲಿಂದ ಉಪಕಾರ ಏನೋ ಮಾತ್ರೆ ಪಾತ್ರೆ ಆಸ್ಪತ್ರೆಗೆ ಏನಾದ್ರು ಉಪಯೋಗನ ಮಾಡ್ಕೊತಾ ಇದ್ದೀವಿ. ಮಕ್ಕಳಿಲ್ಲ, ಇರೋರು ಒಬ್ಳೆ. ಈ ಕಿಟ್ ಕೊಟ್ಟವ್ರೆ ನಮ್ಗೆ ಇನ್ನೂ ಸಾನೆ ಉಪಕಾರ ಆಯ್ತು. ಅಮ್ಮನವರಿಗೆ ಧನ್ಯವಾದ. ಇಷ್ಟು ಹೆಚ್ಚಿಗೆ ಹೇಳಕ್ ಬರಕ್ಲ ನಮಗೆ.